ಶಿವರಾಮ್ ಸರ್ ಅವ್ರ ಅಚೀವ್ಮೆಂಟ್ಸು ಅದರೆಲ್ಲ ರೆಸ್ಪೆಕ್ಟ್ ಒಂದು ಕಡೆ. ಆದರೆ ಅವ್ರ ಜೊತೆ ಒಂದು ಸಿನಿಮಾ ಮಾಡೋ ಭಾಗ್ಯ ನನಗಿತ್ತು. ಟೈಗರ್ ಅಂತ ಒಂದು ಸಿನಿಮಾ, ಒಂದು 3 years ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೆ. ನಾನು ನಂದ ಡೈರೆಕ್ಟ್ ಮಾಡಿದ್ರು, ನಾನು ತುಂಬ ಆಪ್ತವಾಗಿ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೆ. ಭಾಳ ವರ್ಷ ಗ್ಯಾಪ್ ಆದ್ಮೇಲೆ ಅವ್ರು ಆಕ್ಟಿಂಗ್ ಮಾಡಬೇಕು ಅಂದಾಗ ಪ್ರದೀಪ್ ಅವ್ರನ್ನ ಒಂದು ಕಾಂಬಿನೇಷನ್, ನಮ್ಗೆ ಕತೆ ಬರೀಬೇಕಾದ್ರೂ ನನಗೆ ಪ್ರದೀಪ್ಗಿಂತ ಜಾಸ್ತಿ ನನಗೆ ಶಿವರಾಮ್ ಸರ್ ಮೇಲೇ ಒಂದು ಕ್ರೇಜ್ ನನಗೆ. ಸರಿ, ಇವ್ರಿಗೆ ಡಿಫ್ರೆಂಟ್ ಆಗಿ ತೋರಿಸ್ಬೇಕು, ಅವಾಗೇ ನಾವು ಹೊಸದಾಗಿ ಮಾಡಬೇಕು ಅಂತ ಮಾಡಿದಂಥ ಒಂದು ಸಿನಿಮಾ ಅದು. ತುಂಬ ಇಷ್ಟಪಟ್ಟು ಅವ್ರನ್ನ ಬೇರೆ ಬೇರೆ ಶೇಡ್ಸ್ ತೋರಿಸಿದ್ವಿ. ನಮ್ಗೆ ಇವತ್ತು ಈ ಥರ ಒಂದು ಅವ್ರನ್ನ ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಇಡೀ ಸಿನಿಮಾ ಅವ್ರು ಒಂದು ಲುಕ್ಕಲ್ಲಿ ಸರ್ ಬಿಯರ್ಡ್ ಬಿಡಬೇಕು ಸರ್ ನೀವು ಅಂತ ಕೇಳಿದ್ರೇನೆ ಅವರು ತರುಣ್ ನನ್ನ ಲೈಫಲ್ಲೇ ಯಾವತ್ತೂ ನಾನು ಬಿಯರ್ಡ್ ಬಿಟ್ಟಿಲ್ಲ ಅಂತ ಅಂದಿದ್ರು. ಅವ್ರ ಮಕ್ಳು ಹೇಳಿದ್ರು, ತರುಣ್ ಅವರೇ ನಾವು 30 years ಇಂದನೂ ನಮ್ಮ ತಂದೆನ ನಾವು ಒಂದು ಬಿಯರ್ಡ್ ಅಲ್ಲಿ ನೋಡಿಲ್ಲ ಅಥವಾ ಒಂದು ವೈಟ್ ಹೇರ್ಸ್ ನೋಡಿಲ್ಲ ನಾವು. ಅಂದ್ರೆ ಅವ್ರು ಅಷ್ಟು ಸಿಸ್ಟಮ್, ಅಷ್ಟು ಒಂದು ಇದಾಗಿತ್ತು ಅವ್ರಿಗೆ. ಅವ್ರು ಬೆಳಗ್ಗೆ ರೂಮಿಂದ ಆಚೆ ಬರ್ಬೇಕಲ್ಲ ನೀಟಾಗಿ ಡ್ರೆಸ್ ಮಾಡ್ಕೊಂಡು, ನೀಟ್ ಶೇವು, ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದಂತ ಒಂದು ವ್ಯಕ್ತಿ. ಇವತ್ತು ಅದು ಈ ಏಜ್ಗೇನೆ ಅಂತ ನಿಜವಲ್ಲ ಒಂಥರ ಸಖತ್ ಬೇಜಾರಾಗುತ್ತೆ. ಏನೆಲ್ಲ ಒಳ್ಳೆಯವ್ರಿಗೇನೆ ಹಿಂಗಾಗುತ್ತೆ ಅಂತ ಅನ್ನೋದು ಅಂತ. ಆ ಸಿನಿಮಾ ಅವ್ರ ಕೊನೆ ಸಿನಿಮಾ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಅದಾದ್ಮೇಲೆ ಮಾತಾಡ್ತಾ ಇದ್ರು ಒಂದೇನೋ ಪ್ಲಾನ್ ಮಾಡಬೇಕು, ತರುಣ್ ಪ್ರೊಡಕ್ಷನ್ ಮಾಡಬೇಕು, ಎಲ್ಲ ತುಂಬಾ ಆಸೆ ಇತ್ತು ಅವ್ರಿಗೆ. ಸೊ ಈಗ ವೆರಿ ರೀಸೆಂಟ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಒಂದೇನೋ ಒಳ್ಳೆ ಪ್ರೊಡಕ್ಷನ್ ಮಾಡೋಣ ಅಂತೆಲ್ಲ ಹೇಳಿದ್ರು. ಅವರು ಆತ್ಮ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಇದನ್ನು ಬರ್ಸೋದ ಧೈರ್ಯ ಸಿಗಲಿ, ಪ್ರದೀಪಿಗೆ ಎಲ್ಲರಿಗೂ ಆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.